ಹಲೋ ಗಾಯ್ಸ್, ಇವತ್ತು ಮನೆಯಲ್ಲೇ ನಾವು ಹೇಗೆ ಲಿಪ್ ಬಾಮ್ ಮಾಡೋದು ಅಂತ ನೋಡೋಣ. ನಾನು ಬೀಟ್ರೂಟ್ ಒಂದು ಫುಲ್ ತೊಗೊಂಡಿದ್ದೀನಿ. ಇದನ್ನು ಗ್ರೇಟ್ ಮಾಡ್ಕೊಳ್ಳಿ ಮತ್ತು ಬಿಸಿಲಲ್ಲಿ ಒಂದು ತಟ್ಟೆ ಮೇಲೆ ಟಿಶ್ಯೂ ಪೇಪರ್ ಹಾಕಿ ಇದನ್ನು ಚೆನ್ನಾಗಿ ಒಣಗಿಸ್ಕೊಳ್ಳಿ. ತುಂಬ ಬ್ಲ್ಯಾಕ್ ಆಗೋವರೆಗೂ ಒಣಗಿಸ್ಬೇಡಿ, ಯಾಕಂದರೆ ನಿಮ್ಮ ಬೀಟ್ರೂಟ್ ಕಲರ್ ರಿಟೇನ್ ಆಗಬೇಕು. ನೋಡಿ, ಇಷ್ಟು ಮಾತ್ರ ಒಣಗಿದ್ರೆ ಸಾಕು. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಇದು ತುಂಬ ಆ್ಯಂಟಿ ಆಕ್ಸಿಡೆಂಟ್ಸಲ್ಲಿ ತುಂಬ ರಿಚ್ ಬೀಟ್ರೂಟು. ನಾವು ಬೀಟ್ರೂಟ್ ಜ್ಯೂಸ್ ಕೂಡ ಡೈಲಿ ಕುಡಿದ್ರೆ ನಮ್ಮ ಬ್ಲಡ್ ತುಂಬ ಇಂಪ್ರೂವ್ ಆಗುತ್ತೆ. ನೋಡಿ, ಈ ಥರ ಇದನ್ನು ಚೆನ್ನಾಗಿ ಸೇವ್ ಮಾಡ್ಕೊಳ್ಳಿ. ಇದು ರಫ್ ಆಗಿದೆ ಅಲ್ವಾ ಪೌಡ್ರು, ಅದನ್ನು ಬಿಸಾಕದೆ ಹಾಗೆ ಇಟ್ಕೊಳ್ಳಿ. ಇದು ನೋಡಿ, ಇದು ನೈಸಾಗಿರೋ ಪೌಡರು. ಈ ಪೌಡ್ರ್ ನೀವು ಸ್ಕ್ರಬ್ ಆಗಿ ನೀವು ಯೂಸ್ ಮಾಡ್ಬೋದು, ಅದು ಮುಂದೆ ಹೇಳ್ತೀನಿ. ಈ ಥರ ಪೌಡರ್ನ ನಾನು ಮಸ್ಲಿನ್ ಕ್ಲಾತಲ್ಲಿ ಕೂಡ ಬೇಕಾದರೆ ನೀವು ಫೈನಾಗಿ ಫಿಲ್ಟರ್ ಮಾಡ್ಕೋಬೋದು. ಆವಾಗ ತುಂಬ ಚೆನ್ನಾಗಿ ಫೈನ್ ಪೌಡ್ರ್ ಬರುತ್ತೆ. ನೋಡಿ, ಈ ಥರ ಇದಕ್ಕೆ ವ್ಯಾಸ್ಲಿನ್, ಸ್ವಲ್ಪ ವಿಟಮಿನ್ ಇ ಆಯಿಲು ಮತ್ತು ಕೊಕೊನಟ್ ಆಯಿಲು, 1 ಸ್ಪೂನ್ ವ್ಯಾಸ್ಲಿನ್ ತೊಗೊಳ್ಳಿ. ಇದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ನೀವು ಇದನ್ನು ಬಾಯ್ಲ್ ಮಾಡಿಕೊಂಡ್ರೆ ಇದು ಮೆಲ್ಟಾಗಿ ಹೋಗುತ್ತೆ. ಇದ್ರ ಜೊತೆಗೆ ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸ್ಯೂಲು ಮತ್ತು 1 ಸ್ಪೂನಷ್ಟು, ಇವಾಗ ಎಷ್ಟು ಹಾಕ್ಕೊಂಡಿರ್ದಿರೋ ವ್ಯಾಸ್ಲಿನ ಅದೇ ಕ್ವಾಂಟಿಟಿ ಕೊಬ್ಬರಿ ಎಣ್ಣೆ, ಇದೆರಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬಾಯ್ಲರಲ್ಲೇ. ಈ ಮೆಥಡಲ್ಲೇ ಮಿಕ್ಸ್ ಮಾಡಿದ್ರೆ ಎಲ್ಲ 3 ಮಿಕ್ಸ್ ಆಗೋಗುತ್ತೆ. ನೋಡಿ, ಇದೆಲ್ಲ ಮೆಲ್ಟ್ ಆಗೋಯ್ತು. ನೀವು ಹಾಕಿದ್ದೀರಾ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಅಂತಲೇ ನಿಮಗೆ ಗೊತ್ತಾಗೋದಿಲ್ಲ. ಮಿಕ್ಸ್ ಮಾಡಿ ಮೆಲ್ಟ್ ಆಯಿತು. ಇದ್ರ ಜೊತೆಗೆ ನೀವು ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡು, ಇದನ್ನು ಪೌಡ್ರ್ ಜೊತೆ ಮಿಕ್ಸ್ ಮಾಡಿಕೊಂಡು ನೀವು ಕೂಲ್ ಮಾಡಿಕೊಂಡ್ರೆ ನಿಮ್ಮ ಲಿಪ್ ಬಾಮ್ ರೆಡಿ ಆಗುತ್ತೆ. ನೋಡಿ, ಇದು ಸ್ಪೂನಲ್ಲಿ ಹಾಗೆ ಉಳ್ಕೊಂಡಿದೆ. ಇದನ್ನು ಮತ್ತೆ ನೀವು ಡಬಲ್ ಬಾಯ್ಲರ್ ಮೆಥಡಲ್ಲಿ ಬಾಯ್ಲ್ ಮಾಡಿಕೊಂಡ್ರೆ ಮತ್ತೆ ಮೆಲ್ಟಾಗಿ ಹೋಗುತ್ತೆ. ಇದು ನೀವು ಚಿಕ್ಕ ಗ್ಲಾಸ್ ಕಂಟೈನರಲ್ಲಿ, ಇಲ್ಲಾಂದರೆ ಲಿಪ್ ಬಾಮ್ಗೆ ಅಂತಲೇ ಕಂಟೈನರ್ಸ್ ಬರುತ್ತೆ, ಅದರಲ್ಲಿ ಯಾವುದಾದ್ರೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಇದು ನಿಮ್ಮ ಲಿಪ್ ಟಿಂಟ್ ಚೇಂಜ್ ಮಾಡುತ್ತೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ರೆ. ನೋಡಿ, ಈ ಥರ ಕಂಟೈನರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನು 2 ಸೆಕೆಂಡ್ಸ್ ಆಚೆ ಬಿಟ್ರೂ ಇದು ಗಟ್ಟಿಯಾಗಿ ಹೋಗುತ್ತೆ. ಇವಾಗ ನಾವು ಬಂದು ಸ್ಕ್ರಬ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಪೌಡ್ರ್ ಎತ್ತಿಟ್ಕೊಂಡಿರ್ತೀರಲ್ಲ, ಇದ್ರ ಜೊತೆಗೆ 1 ಸ್ಪೂನ್ ಕೊಕೊನಟ್ ಆಯಿಲು ಮತ್ತು 1 ಸ್ಪೂನ್ ಶುಗರು ಮತ್ತು ವಿಟಮಿನ್ ಇ ಆಯಿಲು, ನಿಮ್ಗೆ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು. ಕೊಕೊನಟ್ ಆಯಿಲ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ 3 ಮಿಕ್ಸ್ ಮಾಡಿಟ್ಕೊಂಡು ನಿಮ್ಮ ಲಿಪ್ಸ್ಗೆ ಸ್ಕ್ರಬ್ ಥರ ನೀವು ಯೂಸ್ ಮಾಡ್ಕೋಬೋದು. ಅಪ್ಲೈ ಮಾಡೋಕ್ಕೆ ಮುಂಚೆ, ಇದು ಸ್ಕ್ರಬ್ ಮಾಡೋಕ್ಕೆ ಮುಂಚೆ ಅಪ್ಲೈ ಮಾಡಿ 2 ಮಿನಿಟ್ಸ್ ಬಿಟ್ಟು ಆಮೇಲೆ ಸ್ಕ್ರಬ್ ಮಾಡಿ ಆದಮೇಲೆ ಒಂದು ಟಿಶ್ಯೂ ಪೇಪರಲ್ಲಿ ತೊಗೊಂಡು ಒರೆಸ್ಬಿಡಿ. ಆಮೇಲೆ ಲಿಪ್ ಬಾಮ್ ಹಚ್ಕೊಳ್ಳಿ, ವಾಶ್ ಮಾಡಬೇಡಿ. ನೋಡಿ, ನಿಮಗೆ ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂದರೆ ವಿತಿನ್ 2 ಡೇಸಲ್ಲಿ ನಿಮಗೆ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ. ನೀವು ಟ್ರೈ ಮಾಡಿ ಇದನ್ನು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಟಿಪ್ಸ್ ಜೊತೆ ನಿಮ್ಮನ್ನು ಮೀಟ್ ಆಗುತ್ತೀನಿ. ನೋಡಿ, ಇಲ್ಲಿ ಇದು ಕೂಲ್ ಆದಮೇಲೆ ಈ ಥರ ಗಟ್ಟಿಯಾಗಾಯಿತು, ಲಿಪ್ ಬಾಮ್ ಥರನೇ. ನನ್ನ ಕೈ ಸ್ವಲ್ಪ ಕಪ್ಪಗಿದೆ, ಬೆಳಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಲಿಪ್ಸ್ ಮೇಲೆ. ನೀವು ಮನೇಲೇ ಮಾಡ್ಕೋಬೋದು. ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾವು ಪೆಟ್ರೋಲಿಯಂ ಜೆಲ್ಲಿ ಕೂಡ ಯೂಸ್ ಮಾಡ್ತಾಯಿದ್ದೀವಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ತೋರಿಸ್ತಾ ಇದೆ. ತುಂಬ ಫೇರ್ ಸ್ಕಿನ್ ಇದ್ದರೆ ಅದ್ರ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ.